ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಬ್ರೆಡ್ ಮಸಾಲ ಟೋಸ್ಟ್ ಮಾಡ್ಕೊಳ್ಳೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಸುಲಭವಾಗಿ ಮಾಡ್ಕೊಬೋದು. ಹಾಗೆ ವೆಜಿಟೇಬಲ್ಸ್ ಯಾರೆಲ್ಲ ತಿನ್ನಲ್ಲ ನೋಡಿ, ಅವ್ರಿಗೆ ಮಸ್ತಾಗಿ ವೆಜಿಟೇಬಲ್ ತಿನ್ನಿಸ್ಬೇಕಂದ್ರೆ ಈ ಥರ ಮಾಡಿ. ಹಾಗೆ ಬ್ರೆಡ್ಡನ್ನು ಸಹ ಬೋರಿಂಗಾಗಿ ತಿನ್ನೋ ಬದಲು ಈ ಥರ ಟೇಸ್ಟಿಯಾಗಿ ಮಾಡ್ಕೊಳ್ಳಿ. ಮಾಡಿರೋರಿಗೆ ಉಳಿಯಲ್ಲ, ಅಷ್ಟು ಬೇಗ ಖಾಲಿ ಆಗತ್ತೆ ಅಂತ ಹೇಳ್ಬೋದು. ತಿನ್ನೋದಕ್ಕೂ ರುಚಿಯಾಗಿರುತ್ತೆ, ಹೆಲ್ದಿ ಕೂಡ ಹೌದು. ಬ್ರೆಡ್ಡಿಂದ ಏನು ಹೆಲ್ದಿ ಅಂದ್ಕೋಬೋದು, ಬ್ರೆಡ್ಡಿಂದ ಅಲ್ಲ, ಅದರಲ್ಲಿ ಆಗ್ತಕ್ಕಂಥ ವೆಜಿಟೇಬಲ್ಸಿಂದ. ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡು ಅದಕ್ಕೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚಿಟಪಟ ಅಂದ ತಕ್ಷಣ ಈರುಳ್ಳಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೆ, ಅದನ್ನು ಹಾಕ್ಕೊಂಡು ಈಗ ಇದನ್ನು ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು 70% ಬೇಯಬೇಕಾಗತ್ತೆ. ಇದೊಂದು 70% ಬೆಂದಾದಮೇಲೆ ಇದಕ್ಕೆ ಈಗ ನಾವು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಅಚ್ಕಾರದ ಪುಡಿನೂ ಬಳಸೋದ್ರಿಂದ ಇಲ್ಲಿ ಒಂದು ಮಾತ್ರ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಹಾಕಿದ್ದಾದಮೇಲೆ 1 ನಿಮಿಷದ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲನೂ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಹದವಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಈಗ 1-2 ಟೊಮೊಟೊ ಹಚ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊ ಸ್ವಲ್ಪ ಬೇಗ ಬೇಯೋದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಬೇಯುತ್ತೆ. ಈ ಟೊಮೊಟೊ ಫುಲ್ಲಾಗಿ ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ಇದು ಬೇಯಬೇಕು. ಮೇಲ್ಗಡೆ ಸಿಪ್ಪೆ ಬಿಟ್ಕೊಂಬರ್ಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಸ್ವಲ್ಪ ಮಸಾಲ ಐಟಮ್ನ ಆ್ಯಡ್ ಮಾಡ್ಕೊಂಬಿಟ್ರೆ ಅದನ್ನು ಇದ್ರ ಜೊತೆಗೇ ಬೆಂದ್ಕೊಳ್ಳುತ್ತೆ. ನೋಡಿ, ಅರಿಶಿನದ ಪುಡಿ, ಅಚ್ಕಾರದ ಪುಡಿ, ಹಾಗೆ ಗರಂ ಮಸಾಲ 3 ಹಾಕ್ಕೊಂಡಿದ್ದೀನಿ. ಇದನ್ನು ಟೊಮೊಟೊ ಜೊತೆಗೆ ಚೆನ್ನಾಗಿ ಬೇಯ್ಕೊಂಬಿಡತ್ತೆ. ನೋಡಿ, ಆಲ್ರೆಡಿ ಟೊಮೊಟೊ ಸಣ್ಣದಾಗಿ ಹೆಚ್ಚಿದ್ರಿಂದ ಆಲ್ರೆಡಿ ಬೆಂದೇ ಹೋಯಿತು. ಹಾಗೆ ಸ್ಪ್ಯಾಚುಲೆಯಿಂದನೇ ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ಭೇಟಿ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ನೋಡಿ, ಈಗ 3 ಥರದ ತರಕಾರಿ ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಹಾಗೆ ಕ್ಯಾಪ್ಸಿಕಮ್ಮು, ನಂತರ ಕ್ಯಾಬೇಜು 3 ಹೆಚ್ಚಿಟ್ಕೊಂಡಿದ್ದೆ. ಕ್ವಾಂಟಿಟಿ ಇಷ್ಟೇ ಹಾಕ್ಕೋಬೇಕಂತ ಏನಿಲ್ಲ, ತರಕಾರಿ ಮಸ್ತಾಗಿ ತಿನ್ನಬೇಕಾ ಮಸ್ತಾಗಿ ಹಾಕ್ಕೊಳ್ಳಿ. ಅದಕ್ಕೆ ತಕ್ಕನಾಗಿ ಉಪ್ಪು, ಖಾರ ಮತ್ತು ಮಸಾಲ ಐಟಮ್ನ ಸೇರಿಸ್ಕೊಂಡ್ರೆ ಆಯಿತು. ನೋಡಿ, ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಆ ಮಸಾಲ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದಕ್ಕೆ ಸುಮಾರು ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಯಾವುದೇ ನೀರು ಹಾಕೋದು ಬೇಡ, ತರಕಾರಿಯಲ್ಲಿ ಇರ್ತಕ್ಕಂಥ ನೀರೇ ಸಾಕಾಗುತ್ತೆ, ಅದರಲ್ಲೇ ಅದು ಆರಾಮಾಗಿ ಬೇಯುತ್ತೆ. ಒಂದು 3-4 ನಿಮಿಷ ಆದಮೇಲೆ ಒಮ್ಮೆ ಇದನ್ನು ತೆಗೆದುಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ತರಕಾರಿ ಹದವಾಗಿ ಬೆಂದಿದೆ. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ. ನಂತರ ನೋಡಿ, ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. ಈಗ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಅದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಅಷ್ಟರಲ್ಲಿ ನೋಡಿ, ನಾನಿಲ್ಲಿ ಬ್ರೆಡ್ನ ತೊಗೊಂಡಿದ್ದೀನಿ. ಅದನ್ನು ಈಗ ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಶೇಪ್ ಇದೇ ಥರ ಇರಬೇಕಂತ ಏನಿಲ್ಲ, ನೀವು ಸ್ಕ್ವೇರಾಗೂ ಕೂಡ ಇಟ್ಕೊಂಡು ತಿನ್ಬೋದು. ಬಟ್ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣುತ್ತಲ್ಲ ಈ ಥರ ಮಾಡಿದ್ರೆ. ಹಾಗಾಗಿ ಫಸ್ಟು ಕಣ್ಣಿಗೆ ಹಿತವಾಗಿ ಕಾಣಬೇಕು, ಆಮೇಲೆ ಬಾಯಿಗೆ ರುಚಿಯಾಗಿರಬೇಕಲ್ವ, ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಫಿಂಗು, ಅದನ್ನು ಬ್ರೆಡ್ನ ಪೀಸ್ಗಳಿಗೆ ನೀಟಾಗಿ ಫಿಲ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಎಲ್ಲ ಫಿಲ್ ಮಾಡಿ ಆಯಿತು. ಇದನ್ನು ತವ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಬೆಣ್ಣೆಯಲ್ಲಿ ಬೇಯಿಸಿದ್ರೆ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ, ಬಟ್ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋಣ ಅಲ್ವಾ, ಹಾಗಾಗಿ ತುಪ್ಪ ಹಾಕ್ಕೋತಾ ಇದ್ದೀನಿ. ಎಣ್ಣೆಯಿಂದ ತುಪ್ಪ ಬೆಟರು, ಬೆಣ್ಣೆಯಿಂದ ಮಚ್ ಬೆಟರ್ ಅಂತ ಹೇಳ್ಬೋದು. ನೋಡಿ, ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬ್ರೆಡ್, ಎಲ್ಲನೂ ಇದ್ರ ಮೇಲೆ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಒಂದು 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಬ್ರೆಡ್ ಮಸಾಲ ಟೋಸ್ಟು ರೆಡಿ ಆಗುತ್ತೆ. ಈ ಥರ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಮನೇಲಿ ಅಂತ ಹೇಳ್ಬೋದು. ರೆಸಿಪಿ ಮಾಡಾದಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.